ನಾನು ಈಗ 8 ಗಂಟೆಯಿಂದ ಎದ್ದಿದ್ದೀನಿ. ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ. ಮುಂದಕ್ಕೆ 8 ಗಂಟೆ ಅಲ್ಲ 7:30 ಎದ್ದಿದ್ದೀನಿ. ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ. ಯಾರು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ಆಮೇಲಿಂದ ಹೇಳು, ವೆಲ್ಕಮ್ ಮಾಡು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ನಾನು 8:30 ಎದ್ದಿದ್ದೀನಿ. ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ನಾವು ಚೆನ್ನಾಗಿದ್ದೀವಿ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀವಿ. ಯಾರು ಅರ್ಧ ನೋಡಬೇಡಿ, ಫುಲ್ ನೋಡಿ. ಯಾರು ಹೇಳಿದ್ ಮಾಡ್ದೇನೆ ನೋಡಬೇಡಿ. ಯಾರು ಹೇಳಿದ್ ಮಾಡ್ದೇನೆ ನೋಡಬೇಡಿ. ಹಂಗಂದ್ರೆ ಹೇಳಿದ್ ಮಾಡಬೇಡಿ ನೋಡಬೇಡಿ ಅಂದ್ರೆ ಹೇಳಿದ್ದ ಮಾಡ್ತಾನೆ ಎಲ್ಲ ಫುಲ್ ನೋಡಬೇಡಿ ಅಂತ. ಏನೋ ನಂಗೆ ಅರ್ಥ ಆಗಲಿಲ್ಲ. ಇನ್ನೇನು ಸಮಾಚಾರ ಫ್ರೆಂಡ್ಸ್? ನಾನೀಗ ರೆಡಿ ಆಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಕಾನ್ವೆಂಟ್ಗೆ ಹೋಗ್ತೀನಿ. ಇನ್ನೇನು ಸಮಾಚಾರ? ಎಲ್ಲರೂ ಚೆನ್ನಾಗಿದ್ದೀರಾ? ಹಂಗಲ್ಲ, ಇಲ್ಲಿ ನೋಡು ಚಿನಿ ವೆಲ್ಕಮ್ ಮಾಡೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೃತಜ್ಞ ಇಬ್ಬರು ಸಖತ್ತಾಗಿದ್ದೀವಿ. ಕೃತುಗೆ ಇವಾಗ ಹಾಲು ಕೊಟ್ಟು ನಾನು ಟೀ ಕುಡಿದು ಆಲ್ರೆಡಿ ರೈಸ್ಗೆ ಇಟ್ಟಿದ್ದೀನಿ. ಅಮ್ಮ ಪುಳಿಯೋಗರೆ ಪ್ಯಾಕೆಟ್ ತಂದಿದ್ದಾರೆ. ಈಗ ಕೃತಜ್ಞಂಗೆ ಪುಳಿಯೋಗರೆ ಮಾಡ್ತೀವಿ ತಿಂಡಿಗೆ ಗೈಸ್. ನೋಡಿ, ಹಾಲು ಸ್ವಲ್ಪ ಅಲ್ಲೇ ಬಿಟ್ಟಿದ್ದಾಳೆ. ಈಗ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ಯಾವುದು ಗಣೇಶ ಪುಳಿಯೋಗರೆ ಪ್ಯಾಕೆಟ್. ಈಗ ಪುಳಿಯೋಗರೆ ಮಾಡಬೇಕು. ಪುಳಿಯೋಗರೆ ಮಾಡಿ ಟೈಮ್ ಆಯಿತು. 7:30 ಎದ್ದು ಅಲ್ಲೇ 7:45 ಮೇಲಾಗೋಯ್ತು. ರೆಡಿ ಆಗ್ಬೇಕು ನಾನು ಕೂಡ. ಪುಳಿಯೋಗರೆ ರೆಡಿ ಆಗ್ತಾ ಇದೆ. ಇನ್ನೊಂದು 2 ಡೇಸ್ ಗೈಸ್. 2 ಇಲ್ಲ ಅಂದರೆ 3 ಡೇಸ್ ಅಂತಲೇ ಅಂದ್ಕೊಳ್ಳಿ. ನನ್ನ BLO ಡ್ಯೂಟಿ ಮುಗಿದೋಗ್ಬಿಡತ್ತೆ. ನನಗೆ ಆ್ಯಕ್ಚುಲಿ ಅದು ಕೂತಿ ಮತ್ತು ಟ್ರಾವೆಲ್ ಮಾಡೋದು, ಕೂತ್ಕೊಂಡ್ರೆ ಟ್ರಾವೆಲ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಜಾಸ್ತಿ ಕೂತಂಗೆ ವರ್ಕ್ ಮಾಡೋದ್ರಿಂದ ಆಲ್ರೆಡಿ ನನಗೆ ಬ್ಯಾಕ್ ಪೇಯ್ನ್ ಇತ್ತಲ್ವ, ಅದು ಫುಲ್ಲು ಜಾಸ್ತಿ ಆಗಿಬಿಟ್ಟಿದೆ. ಮಧ್ಯರಾತ್ರಿ 1 ಗಂಟೆಗೆ ಎಚ್ಚರ ಆಯಿತು ಬ್ಯಾಕ್ ಪೇಯ್ನಿಂದನೇ. ಅದಷ್ಟೊತ್ತಿಗೆ ಕೃತಕ್ಕೆ ಬೇರೆ ಕೆಟ್ಕನ್ಸು ಬಿದ್ದು ಅವಳು ಬಡ್ಕೊಂಡ್ಬಿಟ್ಲು ಸಡನ್ನಾಗಿ. ಅವಳ ಆಮೇಲೆ ಮತ್ತೆ ಸಮಾಧಾನ ಮಾಡಿ ಅವಳಿಗೆ ವಾಶ್ರೂಮಿಗೆ ಕರ್ಕೊಂಡೋಗಿ ಅಲ್ಲಿಂದ ಮತ್ತೆ ರೂಮಿಗೆ ಕರ್ಕೊಂಡೋಗಿ ಮಲಗಿಸ್ದೆ. ಬ್ಯಾಕ್ ಪೇಯ್ನ್ ನೋವಿಗೆ ಒಂದು ಹೊತ್ತಿನಲ್ಲಿ ಎಚ್ಚರ ಆದರೆ ನಿದ್ದೆನೇ ಬರ್ತಿಲ್ಲ. ಅವಾಗ ಒಂದು ಸಲ ಮಲ್ಕೊಂಡ್ಬಿಟ್ಟಿದ್ರೆ ಇನ್ನು ಬೆಳಗಿನ ಜಾವ 5 ಗಂಟೆ 5:30 ತನಕನೂ ಎಚ್ಚರ ಆಗ್ತಾ ಇರಲಿಲ್ಲ. ಒಟ್ಟಿಗೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಎಚ್ಚರ ಆಗೋದು, ಮತ್ತೆ ಮಲ್ಕೊಳ್ಳಿವೆ. ಇವಾಗ ಏನಾಗ್ತಿದೆ ಅಂದರೆ ಬರೀ ಮಧ್ಯರಾತ್ರಿ ಎಚ್ಚರ ಆಗ್ತಾ ಇದೆ. ನನಗೆ ಯಾಕೆ ಅಂತಲೇ ಗೊತ್ತಿಲ್ಲ. ಮುಂಚೆ ಅಷ್ಟು ಚೆನ್ನಾಗಿ ನಿದ್ದೆ ಬರೋದು, ಇವಾಗ ನಿದ್ದೆನೂ ಬರ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ. ಈಗ ಇದು ಚೆನ್ನಾಗಿ ಮಳ್ತೈತೆ. ಇವಾಗ ಈ ಪುಳಿಯೋಗರೆ ಪ್ಯಾಕೆಟ್ ಹಾಕ್ಬಿಡೋಣ. ವೆರಿ ಸಿಂಪಲ್. ಇದಕ್ಕೆ ಇನ್ನೇನಾದ್ರು ಹಾಕ್ಬೋದಾ ಪುಳಿಯೋಗರೆಗೆ? ಇನ್ನೇನು ಹಾಕೋಕ್ಕಾಯ್ತದೆ? ಹಾಕಿದ್ರೆ ಒಂಚೂರು ಸಾಂಬಾರು ಸೊಪ್ಪು ಲಾಸ್ಟಲ್ಲಿ ಹಾಕ್ಬೇಕಷ್ಟೆ. ಬೇಗ ತಿಂಡಿ ಆಗೋದು ಅಂದರೆ ಮೋಸ್ಟ್ಲಿ ಪುಳಿಯೋಗರೆನೇ ಇರಬೇಕು. ಅದು ಬಿಟ್ಟರೆ ಉಪ್ಪಿಟ್ಟು ಅನಿಸುತ್ತೆ. ಬಾಯ್. ಏನು ನಂಗೆ ಕೊಟ್ಟೆ ಹಾಕುರಿಸ್ತಿಕ್ರದು ಲಿಪ್ಪ ಮೇಲೆ ಇಲ್ದೇ ಕಳೆದೋಗದ. ನಾನೀಗ ಹಾಕೊಳ್ಳಿಲ್ವಾ? ಹ್ಞೂ ಕಣಮ್ಮ. ಮಮ್ಮಿ ಹೋದ್ಮೇಲೆ ಫೋನ್ ಮಾಡು ಅಂತಾರೆ. ಬರ್ತೀನಿ ಮಗಳು, ಬೇಗ ಬರ್ತೀನಿ. ಬಂದು ಹೋಮ್ವರ್ಕ್ ಮಾಡ್ಕೊತಿರ್ಬೇಕು. ನಾನು ಬಂದುಬಿಡ್ತೀನಿ. ಫೋನ್ ಮಾಡು, ಆಫೀಸ್ ಫೋನಿಂದವ ಏನಾದ್ರು ಬೇಕು ಅಂದರೆ. ಬಾಯ್. ಹಾಂ ಅಮ್ಮ ಬಾಟ್ಲ್ ಆಯ್ತಾ ಅಪ್ಪಯ್ಯ? 110 ರೂಪಾಯಿಗೆ ಇವಾಗ ಪೆಟ್ರೋಲ್ ಹಾಕಿಸ್ದೆ. ಗುಲಾಬಿ ಯಾಕೋ ಬಿದ್ದೇ ಹೋಯ್ತಾವಳೆ ಗೈಸ್. ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ನಾನೇ ಕರೆಕ್ಟಾಗಿ ಸ್ಟ್ಯಾಂಡ್ ಹಾಕ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಎಲ್ಲಾದರೂ ಸ್ಕ್ರ್ಯಾಚ್ ಆಯ್ತಾ ಏನೋ ಅದು ಗೊತ್ತಿಲ್ಲ. ನೆನ್ನೆಲೂ ಹಂಗೆ ಬಿದ್ದೋದ್ಲು, ಇವತ್ತು ಹಂಗೆ ಬಿದ್ದೋದ್ಲು. ಬನ್ನಿ ಇವಾಗ ಹೋಗೋಣ. ನೋಡಿ ಗೈಸ್, ಇದನ್ನು ಮರ್ತ್ಕೊಂಡಿದ್ದೀನಿ. ನನಗೇನೋ ಬಂದ್ಬಿಟ್ಟದೆ, ಡಿಪ್ರೆಷನಾಗಿದ್ದೀನಿ. ಈ ಥರ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಡ್ಯೂಟಿ ಮುಗಿಸ್ಕೊಂಡು ಮಣಿ ಅಕ್ಕ ಅವ್ರ ಮನೆಗೆ ಬಂದಿದ್ದೀನಿ. ಮಣಿ ಅಕ್ಕ ಅವ್ರ ಮಗ ಚಿಂಟು ಇದ್ದಾನೆ, ಮಾತಾಡ್ತಾನೆ ನೋಡಿ. ಹಾಯ್, ಎಲ್ಲ ಚೆನ್ನಾಗಿದ್ದೀರಾ? ಹಾಂ,
ಹೇಗಿದ್ದೀರಾ ಫ್ರೆಂಡ್ಸ್? ಹೇಗಿದ್ದೀರಾ ಫ್ರೆಂಡ್ಸ್? ಇವನ್ ಚಿಂಟುಂಗೆ ನನ್ನ ವ್ಲಾಗ್ಸ್ ಅಂದರೆ ತುಂಬ ಇಷ್ಟ ಅಂತ ಗೈಸ್. ನಾನು ವೀಡಿಯೋಸ್ ಎಲ್ಲ ನೋಡ್ತಾನೆ. ಸುಸ್ಮಿತಕ್ಕ ಅವ್ರದ್ದು ವಿಡಿಯೋಸ್ ಎಲ್ಲ ಚೆನ್ನಾಗಿದೆ, ನಾವು ಆಗಾಗಲೇ ನೋಡ್ತಾ ಇರ್ತೀವಿ. ನಾನು ಮಣಿ ಅಕ್ಕನ ಮನೆನೇ, ಇವನು ಚಿಕ್ಕೋನು ಹರ್ಷವರ್ಧನ್ ಅಂತ ಹೇಳಿ. ನೋಡಲು ಓಡೈತ ನನ್ನ ಬೇಡವಾ? ನೋಡಿ ಮಣಿಯಕ್ಕ ಅವ್ರ ಮನೆ ಹುಡುಕ್ತಾ ಇದ್ದಾಗ ಚಿಂಟು ಸಿಕ್ಕಿ ನನ್ನ ಚಿಂಟುನೇ ಕರ್ಕೊಬಂದ. ನನಗೆ ಟೀ ಕೊಟ್ಟು ಹೊರಡ್ತಾ ಇದ್ದೀನಿ ಗೈಸ್ ಇವ್ರ ಮನೆಯಿಂದವ. ಬಾಯ್ ಮಾಡ ಹರ್ಷವರ್ಧನ್, ಬಾಯ್ ಮಾಡಪ್ಪ. ಹ್ಞೂ ಆಗಲೇ ಬಂದೆ, 1:15 ಗಂಟೆ ಆಯಿತು. ಸುಮ್ಮಲ್ಲಿ ಇದೆ. ಇವಾಗ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. 6 ಗಂಟೆ ಟೈಮ್ ಆಗಿದೆ. ಸುಮ್ಮಕ್ಕ ಟೀ ಇರ್ತಾವ್ರೆ. ಸಾನು ಈಗ ಬಂದು ಕಾಲೇಜಿಂದ. ನಾನು ಯಾಕೆ ಬಂದೆ ಇವ್ರ ಮನೆಗೆ ಅಂದರೆ ಸಾನುಗೆ ಹುಷಾರಿತ್ತಿಲ್ಲ ಗೈಸ್, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವಳು ಆ ಕಡೆ ಹಿಂದೆ ತಿರ್ಕೊಂಡಾಳು. ನಿನ್ನೆ ಯಾರಿಲ್ಲಿ ಗಂಡು ನೋಡೋಕ್ಕಲ್ಲ, ಸುಮ್ಮನೆ ನಿನ್ನೆ ಮದುವೆ ಮಾಡ್ತೀರ ನಾವು. ನಿಕ್ಕಿ ರಾತ್ರಿ ಎಷ್ಟು ಗಂಟೆಗೆ? 10 ಗಂಟೆಗೆ 8:15 ಬರ್ತಾನೆ. ಟ್ಯೂಷನ್ಗೆ ಹಾಕೋರಂತೆ. SLC ಅಲ್ವಾ ಈ ಸತಿ. ಕೃತುಂಗೆ ಹೇಳ್ಬಿಟ್ಟು ಬಂದಿಲ್ಲ ಸಾನು. ಹ್ಞೂ ಕುಣಿತಾಳೆ. ನಾನು ಬರ್ತೀನಿ ಅಂತ ಅವ್ವ ನಿಮ್ಮ ಮನೆಗೆ ಬಂದಿದ್ದೀನಿ ಅನ್ಕೋತಾದ್ರೆ ಕುಣಿತಾಳೆ. ಅಂದರೆ ನಮ್ಮ ಸೋದರಮ್ಮ ಅವ್ರ ಮನೆಯಿಂದ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ನಮ್ಮ ದೊಡ್ಡಮ್ಮನ ಮನೆಗೆ ಬಂದೆ. ನಮ್ಮ ದೊಡ್ಡಮ್ಮ ಇದ್ದರು. ಹಾಗೆ ನಮ್ಮ ಅಣ್ಣ ಅದಕ್ಕೇನೋ ಇದ್ದರು. ಅವರು ಡೈರಿಗೆ ಹೋದರು. ನಾನು 1 ಅವರ್ ಕೂತಿದ್ದು ಅವ್ರ ಜೊತೆ ಮಾತಾಡಿಕೊಂಡು ಮತ್ತೆ ವಾಪಸ್ಸು ಸುಮಕ್ಕ ಅವ್ರ ಮನೆಗೆ ಹೋಗ್ತಿದ್ದೀನಿ. ಮನೆ ಮಾತಾಡಿಕೊಂಡು ಇವಾಗ ಮತ್ತೆ ಸುಮಕ್ಕ ಅವ್ರ ಮನೆಗೆ ಹೊರಟೆ. ಪಾಪ ನಮ್ಮ ದೊಡ್ಡಮ್ಮನ ಉಳ್ಕೋ ಅಂತ ಫುಲ್ ಹಿಂಸೆ ಮಾಡ್ತು. ಬಟ್ ಎಲ್ಲೆಲ್ಲಿ ಉಳ್ಕೊಳ್ಳೋದು ಗೊತ್ತಿಲ್ಲ, ಯಾಕಂದರೆ ಮನೆ ಜಾಸ್ತಿ ಇದ್ದಾಗ ಎಲ್ಲರ ಮನೇಲಿ ಉಳ್ಕೊಳಕ್ಕಾಗಲ್ಲ, ಅದೇ ಪ್ರಾಬ್ಲಮ್ಮು. ಗುಲಾಬಿ ನೋಡಿ ಇಲ್ಲಿ ನಿಂತವಳೆ, ಮಳೆ ಉದುರುತ್ತೈತೆ. ತೆಗೆದು ಗುಲಾಬಿನ ಒಳಗಡೆ ಹಾಕಬೇಕು. ಕತ್ಲೆ ಬೇರೆ ಆಗೋಯ್ತು. ಅವನು ಹುಡ್ಕಕ್ಕೆ ಸುಮ್ಮಕ್ಕ ಉಪ್ಸಾರು ಮಾಡ್ತೈತೆ. ಸಖತ್ತಾಗಿರ್ತದೆ ಉಪ್ಸಾರು. ಕರಿ ಹುಣ್ಸೆಹಣ್ಣು ಕಣಕ್ಕ ಇದು. ಹಾಂ ಎಂತದ ಟೇಸ್ಟು ಜಾಸ್ತಿ ಇರ್ತದೆ. ನೀನೇನೋ ಬ್ಯಾರೆ ಹೇಳ್ದೆ ತಾನೇ. ಕತೆ ಕಾಯಿ ತಿಂತೀನಿ ಹೊಸಿಯ ಬೈಕ ಬೇಡ. ಅದೆಲ್ಲ ಫ್ರೀ ತಿಂತು ಬೇಡ. ದುಡ್ಡು ಕೊಡೋದು ಯಾವುದು ಮತ್ತೆ ಫ್ರೀ ಅಂದರೆ ತಿನ್ನಬೇಕು ಕನಕ. ಯಾವಾಗ ಸಾಯ್ತೀವಿ ಹೋಗ್ತೀನಿ ನೋಡು. ನಮ್ಮನೆ ಈ ಥರ ಸಿಂಕ್ ಮಾಡಿಸ್ಬೇಕು. ಪಾತ್ರೆ ತೊಳೆಯೋಕ್ಕೆಲ್ಲ ಚಂದವಾ, ಕೈ ತೊಳ್ಕೊಳಕ್ಕೆ ಅರ್ಜೆಂಟಾಗಿ, ತರಕಾರಿ ಎಲ್ಲ ತೊಳ್ಕೊಳಕ್ಕೆಲ್ಲ ಚಂದವಾ. ತೊಳೆಯೋದಿಲ್ಲ ಯಾಕಂದ್ರೆ ಇಟ್ಕೊಳಕ್ಕೆ ನನಗೆ ಪಾತ್ರೆ ತೊಳೆದ್ರೆ ಸೋರ್ಬೇಕು. ಕಾಯಿ ತಿಂತಾ ಇದೆ. ಇಲ್ಲೇನೋ ನೋಡಕ್ಕೆ ಬಂದಿದ್ದು. ಏನಿದು ಹೂವಿನ ಗಿಡ ಅದೆಲ್ಲ ಅಂದ್ಬಿಟ್ಟು ಕವರ್ ತೆಗೆದಿಟ್ರೆ ನೋಡಿ ತಿನ್ನೋ ಸಿಹಿ ಗೆಣಸು ಮೊಳಕೆ ಬಂದು ಹೂವು ಇರೋದು. ಅಕ್ಕ ಸಕ್ಕತ್ತಾಗದೆ ಕನಕ, ನೋಡೋಕೆ ಸಕ್ಕತ್ತಾಗದೆ. ನೋಡಿ ಎಷ್ಟು ಯಾವ ಥರ ಇದ್ದಾವೆ, ಎಷ್ಟು ಚೆನ್ನಾಗಿ ಮೊಳಕೆ ಬಂದೈತು. ಇನ್ನು ಯಾವಾಗ ನೆಡ್ತೀಯಕ್ಕ ನೀನು? ಇನ್ನು ಯಾವಾಗ ನೆಡ್ತೀಯ? ಇದೇನೋ ಕವರ್ ಇಟ್ಟು ಹಿಂಗೆ ಇಡೋಣ. ಸಕ್ಕತ್ತಾಗೈತಿ. ನಾನು ಎಲ್ಲೂ ಗೆಣಸು ಹೂ ಬಂದಿರೋದು ನೋಡೈತಿಲ್ಲ. ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮನ ಮನೆಯಿಂದ ಬಂದು ನಂದೊಂದು ಸ್ವಲ್ಪ ವರ್ಕ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಹಾಗೆ ಸಾನಿಗೆ ಹೋಮ್ವರ್ಕ್ ಏನೋ ಜಾಸ್ತಿ ಕೊಟ್ಟಿದ್ರಂತೆ. ಅವಳು ಬೇರೆ ಸ್ವಲ್ಪ ನೋವಾಗಿತ್ತು ಕತ್ತು. ಹಾಗಾಗಿ ನಾನೇ ಕೊಡು ಅಂತ ಹೇಳಿ ನಾನೇ ಇಸ್ಕೊಂಡೆ. ಕೊಡ್ತಾ ಇರಲಿಲ್ಲ ಅವಳು. ಬೇಡ ಕಣಕ್ಕ ಅಂತ. ಇರಲಿ ಕೊಡವ, ಸ್ವಲ್ಪ ಬರ್ಕೊಡ್ತೀನಿ ಅಂತ ಹೇಳಿ ನಾನು ಇಷ್ಟೊಂದು ಬರೆದು ತುಂಬ ವರ್ಷಗಳೇ ಆಗೋಗಿತ್ತು. ಒಂದು 5 ಪೇಜು ಲಾಂಗ್ ನೋಟ್ಬುಕ್ಕಲ್ಲಿ ಇಂಗ್ಲೀಷು ಹೋಮ್ವರ್ಕ್ ಏನೋ ಕೊಟ್ಟಿದ್ರಂತೆ. ಬಿಸ್ನೆಸ್ ಅದನ್ನು ಬರ್ಕೊಟ್ಟೆ. ಇನ್ನೊಂದು 5 ಪೇಜೇನೋ ಇತ್ತು. ನನಗಾಗಲ್ಲ ಅಂತ ಹೇಳಿ ಇದು ಮಾಡಿದೆ. 5 ಪೇಜ್ ಬರ್ಕೊಟ್ಟೆ. ಹಾಗೆ ನಂದು ಸಮ್ ವರ್ಕ್ ಇತ್ತು, ಮುಗಿಸ್ಕೊಂಡೆ. ಏನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ ಸುಮಕ್ಕ ಅವ್ರ ಮನೆ ಒಳಗಡೆ ನೆಟ್ವರ್ಕ್ ಸಿಗೋಲ್ಲ, ಫೋನ್ ನೋಡೋಕ್ಕೂ ಆಗೋಲ್ಲ, ಮಾತಾಡೋಕ್ಕೂ ಆಗೋಲ್ಲ. ಆಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಅಕ್ಕ ಉಪ್ಪು ಸಾಂಬಾರು ಮಾಡಿದರು. ಹಾಗೆ ಸ್ವಲ್ಪ ಏನೋ ಚಿಕನ್ ಮಾಡಿರೋದು ಇತ್ತು, ಚಿಕನ್ನು ಹಾಕ್ಕೊಡ್ತು. ಎಲ್ಲ ಊಟ ಮುಗಿಸ್ಕೊಂಡು ಇನ್ನು ಮಲ್ಕೊಂಡು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗ್ನ ನಾನು ಹಿಂದೆ ಮಾಡಿರಲಿಲ್ಲ. ಇವಾಗ ಬೆಳಗ್ಗೆ 7 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ಪಲಾವ್ ಲಾಸ್ಟ್ ಟೈಮ್ ಮಾಡಿದ್ದು ಸುಮಕ್ಕ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ರಾತ್ರಿನೇ ಹೇಳಿದ್ದೆ, ಅಕ್ಕ ನೀನು ಪಲಾವ್ ಮಾಡಿ ಚೆನ್ನಾಗಿತ್ತು ಮಾಡು ಅಂತ ಹೇಳಿ. ಅದಕ್ಕೆ ಸುಮಕ್ಕ ಮಾಡ್ತಿದ್ರು. ನಿಂತಿದ್ದಾಳೆ. ನಾನು ಇವಾಗ ರೆಡಿಯಾಗಿ ಹೊರಟೆ. ಸ್ವಲ್ಪ ಗುಲಾಬಿ ಗಲೀಜಾಗೋಳಲ್ಲ ಒರ್ಸೋಣ ಅಂತ ಹೇಳಿ ಬಂದೆ. ಒಂದು ಕೊಳೆ ಬಟ್ಟೆ ತಗೊಂಡು ನೋಡಿ ಎಷ್ಟು ಧೂಳಾಗೋಳೆ ಅಂದರೆ ಗುಲಾಬಿ. ಇನ್ನೇನಿದ್ರು 500 ಆಲ್ಮೋಸ್ಟ್ 600 ಕಿಲೋಮೀಟರ್ಸ್ ಆಗ್ತಿದೆ. 700ಗೆ ಫಸ್ಟ್ ಸರ್ವಿಸಿಗೆ ಬಿಡಬೇಕಲ್ಲ, ಆಗ ಫುಲ್ ವಾಶ್ ಮಾಡಿಸ್ಬಿಟ್ಟೋಣ ಅಂದ್ಕೊಂಡಿದ್ದೀನಿ. ನಾವು ವಾಶ್ ಮಾಡೋದಕ್ಕೂ ಅಲ್ಲಿ ಶೋರೂಮಲ್ಲಿ ನೀಟಾಗಿ ವಾಶ್ ಮಾಡೋದಕ್ಕೂ ಇದಾಗುತ್ತೆ. ಇನ್ನು ವಾಶ್ ಮಾಡಿದ್ಮೇಲೆ ಜಾಸ್ತಿ ಎಲ್ಲೂ ತರಲ್ಲ ಇನ್ನು, ಯಾಕಂದರೆ ಪೆಟ್ರೋಲ್ ರೇಟ್ ನಿಮಗೆ ಗೊತ್ತಲ್ಲ. ನಾನು ಅವತ್ತಿಂದ ನಾನೇ ಒಂದು
700-800 ರೂಪಾಯಿಗೋ ಪೆಟ್ರೋಲ್ ಹಾಕ್ಸಿದ್ದೀನಿ ಅವತ್ತಿಂದ ನಾನೇ. ಅದೇ ದುಡ್ಡು ಮಡಿಕೋತೀನಿ. ಅಂದರೆ ತೀರಾ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಗಾಡಿ ತೆಗಿತೀನಿ. ಇವಾಗ 700 ಮೀಟರ್ಸ್ ಓಡಲಿ, ಫಸ್ಟ್ ಸರ್ವಿಸಿಗೆ ಬೇಗ ಬಿಟ್ಬಿಡೋಣ ಅನ್ನೋ ಉದ್ದೇಶಕ್ಕಷ್ಟೇ ಗಂಗೂರಿಗೆ ಒಂದು 2-3 ದಿನ ಕಂಟಿನ್ಯೂಸ್ ಆಗಿ ಗುಲಾಬಿನ ತೊಗೊಬರ್ತಾ ಇರೋದು. ಇಲ್ಲಾಂದರೆ ನಾನು ತರ್ತಾ ಇರಲಿಲ್ಲ. ಇವಳೇನಕ್ಕೆ ಗಾಡಿ ತೊಗೊಬಿಟ್ಟಿದ್ದೀನಿ ಅಂತ ಹೇಳಿ ಏನು ಡೈಲಿ ಓಡಾಡಿಸ್ತಿದ್ದಾಳೆ. ಆ ಕಡೆಯಿಂದ 30 ಈ ಕಡೆಯಿಂದ 30 ಅಂದ್ಕೋಬೇಡಿ. ಅದೇ 700 ಮೀಟರ್ಸ 700 ಕಿಲೋಮೀಟರ್ಸ್ ಆಗಿಬಿಡ್ಲಿ. ನಮ್ಮ ಅಪ್ಪಾಜಿ ನನ್ನ ಗಾಡಿ ಮುಟ್ಟೇ ಇಲ್ಲ, ಅವ್ರ ಗಾಡೀಲೇ ಓಡಾಡ್ತಾರೆ. ಸರ್ವಿಸಿಗೆ ಬಿಡೋಣ ಅಂತ ಹೇಳಿ ಇದು ಮಾಡ್ತಾ ಇರೋದು ಅಷ್ಟೇ. ಅದಾದಮೇಲೆ ಸೆಕೆಂಡ್ನೇ ಸರ್ವಿಸ್ ಎಷ್ಟು ಕಿಲೋಮೀಟ್ರಿಗೋ ಗೊತ್ತಿಲ್ಲ, 1500ನೋ 2000ನೋ ಇರಬೇಕು. ಬಟ್ ಅದು ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಪೆಟ್ರೋಲ್ ರೇಟ್ ಜಾಸ್ತಿ ಗೈಸ್. ಆ ಪೆಟ್ರೋಲ್ ಹಾಕಿಸ್ಕೊಳ್ಳೋ ದುಡ್ಡಿಗೆ ಬಟ್ಟೆ ತಗೋಬೋದು. 800 ರೂಪಾಯಿಗೇನೋ ಪೆಟ್ರೋಲ್ ಹಾಕ್ಸಿರೋದು ಅವತ್ತಿಂದ. ಏನು ಮಾಡೋದು, ದುಡ್ಡಿಗೆ ಸಮಸ್ಯೆ. ಗಾಡಿ ತೊಗೋಬೋದು, ಪೆಟ್ರೋಲ್ ಹಾಕ್ಸೋಕ್ಕಾಗಲ್ಲ. ಹಂಗಾಗ್ಬಿಟ್ಟಿದೆ ಈಗ. ಯಾವುದೇ ಒಂದು ಡೈಲಾಗ್ ಹೇಳ್ತಾರಲ್ಲ, ಮೊಬೈಲ್ ತಗೋಬೋದು, ತಿಂಗಳ ಕರೆನ್ಸಿ ಹಾಕ್ಸೋಕ್ಕಾಗಲ್ಲ. ಒಂದು ಮನೇಲಿ 4 ಮೊಬೈಲ್ ಇರ್ತವೆ, 4ಕ್ಕೂ ಕರೆನ್ಸಿ ಹಾಕ್ಸೋಕೋದ್ರೆ ತಿಂಗ್ಳಿಗೆ 1000 ರೂಪಾಯಿ ಬೇಕು ಅನ್ನೋ ಥರ ಆಗೋಗ್ಬಿಟ್ಟೈತಿ ಪರಿಸ್ಥಿತಿ. ಹೆಂಗೋ ಗಾಡಿ ತಗೋಬೋದು, ಗಾಡಿಗೆ ಪೆಟ್ರೋಲ್ ಹಾಕ್ಸೋಕ್ಕೈತಿಲ್ಲ. ಹಾಗಾಗಿದೆ. ಸುಮಾರಾಗಿ ಒರೆಸ್ಕೊತೀನಿ. ಆ್ಯಂಡ್ ನಾನು ಒಬ್ಬರಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಯಾಕಂದರೆ ಇಲ್ಲಿಂದ ನಮ್ಮ ಗಂಗೂರು ಏನೋ ಒಂದು 7-8 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಹತ್ತಿರ. ನಾನೊಂದು 1/4 ಗಂಟೆಗೆಲ್ಲ ಹೋಗ್ಬಿಡ್ತೀನಿ. ಹಾಗಾಗಿ ನನಗೆ ಇನ್ನೂ ಟೈಮ್ ಇದೆ ಡ್ಯೂಟಿ ಟೈಮಿಂಗ್ಸ್ಗಿಂತ. ಇವಾಗ 8 ಗಂಟೆ ಅಷ್ಟೇ. ನಾನು ಇನ್ನೊಂದು ಅರ್ಧ ಗಂಟೆ ಇಲ್ಲಿರ್ತೀನಿ, ಹೊರಡ್ತೀನಿ. ಅದಕ್ಕೆ ಒಬ್ಬರು ಮನೆಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ. ಸೊ ನನ್ನ ಇದು ಕೂಡ ಕನಸಾಗಿತ್ತು, ಸುಷ್ಮಾ ಕನ್ನಡ ವ್ಲಾಗ್ಸ್ ಅಂತ ಹೇಳಿ. ಫೈನಲಿ ನನ್ನ ಗಾಡಿ ಮೇಲೆ. ಆ್ಯಂಡ್ ತುಂಬ ಜನ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು 2 ದಿನ ಗೈಸ್ BLO ಡ್ಯೂಟಿ ಮುಗಿದುಬಿಡುತ್ತೆ. ಆಮೇಲಿಂದ ಸ್ವಲ್ಪ ಆರಾಮಾಗಿ ಹೋಗ್ಬಿಡ್ತೀನಿ. ನನ್ನ ವ್ಲಾಗ್ಸ್ ಕಡೆ ಗಮನ ಕೊಡ್ತೀನಿ ನಾನು ಎಂದಿನಂತೆ. 20 ನಿಮಿಷ ಹಾಕೋಳು 10 ನಿಮಿಷಕ್ಕೆ ಬಂದುಬಿಟ್ಟಿದ್ದೀನಿ. ಏನೂ ಮಾಡೋಂಗಿಲ್ಲ. ನೋಡಿ ಎಷ್ಟು ಗಲೀಜಾಗೋಳೆ ನಮ್ಮ ಗುಲಾಬಿ ಅಂದರೆ. ಅವಳು ಕಲ್ಲರೇ ಕಾಣ್ತಾ ಇರಲಿಲ್ಲ. ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ನೀಟಾಗಿ ಒರೆಸೋಕ್ಕಾಗಲ್ಲ. ಸೊ ಒರೆಸ ಆದಮೇಲೆ ಲಾಸ್ಟಲ್ಲಿ ನನ್ನ ಗುಲಾಬಿ ಹೆಂಗೆ ಕಾಣ್ತಾವಳೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಓಕೆನಾ. ಇವಾಗ ಮೈ ತೊಳ್ಕೊಂಡು ಈ ಥರ ರೆಡಿ ಆದೆ. ಪಲಾವ್ ಮಾಡಿತ್ತು ಅಕ್ಕ, ಪಲಾವ್ ತಿಂದು ಇನ್ನೇನು ಇವಾಗ ಹೊರಡಬೇಕು. ವ್ಲಾಗ್ನೇ ಎಂಡ್ ಮಾಡಿರಲಿಲ್ವಲ್ಲ ಅಂತ ಹೇಳಿ ಬಂದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.